ಜಯಂತ್ ಎಲ್ಲ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ನೀವೇನಾದ್ರೂ ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್ ಅನ್ನ ಸರ್ಚ್ ಮಾಡ್ತಾ ಇದ್ರೆ, ಸೊ ನೀವು ಕೂಡ ಒಂದು ಡಿಫೆನ್ಸ್ ದಲ್ಲಿ ನಾನು ಕೂಡ ಒಂದು ದೇಶ ಸೇವೆಯನ್ನ ಮಾಡ್ಬೇಕಂತ ಆಸೆಯನ್ನ ಹೊತ್ಕೊಂಡಿದ್ದೀರಪ್ಪ ಅಂದ್ರೆ, ಸೊ ನಿಮ್ಗೊಂದಿಲ್ಲಿ ಭರ್ಜರಿ ಆಗಿರ್ತಕ್ಕಂಥ ಅವಕಾಶವನ್ನ ತಂದಿದ್ದೀನಿ. ಇಂಡಿಯನ್ ಏರ್ ಫೋರ್ಸ್ ದಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಯನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ರೆ, ಸೊ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸಬಹುದು, ಸೊ ಇದರ ವಯೋಮಿತಿ ಎಷ್ಟಿರ್ತದ, ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದ, ಸೊ ಅರ್ಜಿ ಯಾವಾಗ ಸ್ಟಾರ್ಟ್ ಆಗುತ್ತಾ, ಸೊ ಪ್ರತಿ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಇದರಲ್ಲಿ ಕೊಡ್ತಾ ಹೋಗ್ತೀನಿ. ಇದು ಪರ್ಮನೆಂಟ್ ಆಗಿರ್ತದ, ಯಾವುದೇ ತರಹದ ಅಗ್ನಿವೀರ್ 4 ವರ್ಷದ ಜಾಬ್ ಆಗಿರೋದಿಲ್ಲ. ಸೊ ಆದ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ, ಇದೇ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ಸೊ ವಿಡಿಯೋನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಒಂದ್ಸರಿ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 100% 100% ದಲ್ಲಿ 50% ನೀವು ಜಾಬ್ ಸೇರಿದಾಗೆ. ಯಾಕಂದ್ರೆ ಪ್ರತಿ ಒಂದು ಇನ್ಫಾರ್ಮೇಶನ್ಗಳು, ಯಾವುದೇ ಜಾಬ್ ಕನ್ಫರ್ಮ್ ಮಾಡಿರಲಿ, ಯಾವುದೇ ಅಡ್ಮಿಟ್ ಕಾರ್ಡ್ ಬಿಟ್ಟಿರಲಿ, ಯಾವುದೇ ಫಿಸಿಕಲ್ ಡೇಟ್ ಬಿಟ್ಟಿರಲಿ, ಯಾವ್ದಾದ್ರು ನಿಮ್ದು ಸೆಲೆಕ್ಷನ್ ಲಿಸ್ಟ್ ಅನ್ನ ಬಿಟ್ಟಿರಲಿ, ಪ್ರತಿ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬೇ ಕನ್ಫರ್ಮ್ ಮಾಡಿದ್ರು ಕೂಡ 8th ಬೇಸ್ ಅಂತ ಹಿಡಿದು ಡಬಲ್ ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲೇನೆ ಅಚ್ಚುಕಟ್ಟಾಗಿ ಇನ್ಫಾರ್ಮೇಶನ್ ಸಿಗ್ತಿರ್ತಕ್ಕಂಥ ಈ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ಅನ್ನ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳೇಬೇಕಾಗತ್ತ. ಓಕೆ, ಇಲ್ಲಿ ಬಂದ್ಬಿಟ್ಟು ನೋಡ್ಕೊಳ್ರಿ, ಇಂಡಿಯನ್ ಏರ್ ಫೋರ್ಸ್ ದಲ್ಲಿ ಏರ್ಮೆನ್ ಅಂತ ಹೇಳಿ ಕಾಲ್ ಫಾರ್ಮ್ ಅನ್ನ ಮಾಡಿದಾರೆ, ವೈ ಗ್ರೂಪ್ ಅಂತ ಹೇಳಿ. ಸೊ ಈ ಹುದ್ದೆಗಳಿಗೆ ಅರ್ಜಿ ನೋಡ್ಕೊಡ್ರಿ, 0 to 2027 ಇಂಟೆಕ್ ಬಂದ್ಬಿಟ್ಟು ಅದು ನೋಟಿಫಿಕೇಶನ್ 0 to 2027 ಇಂಟೆಕ್ ಇದು ಕಾಲ್ ಫಾರ್ಮ್ ಅನ್ನ ಮಾಡಿರ್ತಕ್ಕಂಥ ನೋಟಿಫಿಕೇಶನ್. ಸೊ ವೇಕೆನ್ಸಿಗಳು ಯಾವುದೇ ತರಂತ ಇಷ್ಟೇ ವೇಕೆನ್ಸಿಗಳಂತ ಇದರಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಸೊ ಇಷ್ಟು ವೇಕೆನ್ಸಿಗಳನ್ನ ಆ ಇಂಡಿಯನ್ ಆರ್ಮಿದಲ್ಲಿ ಕೂಡ ಮೆನ್ಷನ್ ಮಾಡಿರೋದಿಲ್ಲ, ಸೊ ಏರ್ ಫೋರ್ಸ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರೋದಿಲ್ಲ, ಬಟ್ ಇಂಡಿಯನ್ ನೇವಿದಲ್ಲಿ ಆಲ್ಮೋಸ್ಟ್ ಆಲ್ ಮೆನ್ಷನ್ ಮಾಡಿರ್ತಾರೆ. ಸೊ ಇದು ಅರ್ಜಿ ಸಲ್ಲಿಸುವ ದಿನಾಂಕ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಸೊ ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು 6 ಜುಲೈ, ಎಷ್ಟು 6 ಜುಲೈ 2026 ಅರ್ಜಿ ಕೂಡ ಪ್ರಾರಂಭ ಆಗುತ್ತೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 26 ಜುಲೈ 2026 ಅರ್ಜಿ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ನೀವೇನಾದ್ರೂ ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ಅನ್ಕೊಂಡಿದ್ರೆ 6ನೇ ತಾರೀಕು, ನೆಕ್ಸ್ಟ್ ಮಂತ್ 6ನೇ ತಾರೀಕಿಗೆ ಅರ್ಜಿ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ನಿಮ್ಗೆ ನೋಟಿಫಿಕೇಶನ್ ಕೂಡ ಬಿಟ್ಟಿದ್ದಾರೆ, ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಡ್ರಿ, ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಅಡ್ವಾನ್ಸ್ ಆಗಿ ಕೊಟ್ಟಿರ್ತಾರೆ. ಸೊ ಅದೇ ಡೇಟ್ ಇಂದೇ ನಿಮ್ಮ ಎಕ್ಸಾಮ್ ಅನ್ನ ನಡೆಸ್ತಾರೆ. ಯಾವಾಗಪ್ಪ ಅಂತಂದ್ರೆ ಎಕ್ಸಾಮ್ ನಡೆಸುವ ದಿನಾಂಕ ಸೆಪ್ಟೆಂಬರ್ 22, 23ನೇ ತಾರೀಕು 2026 ಸೆಪ್ಟೆಂಬರ್ ದಲ್ಲಿ 22ನೇ ತಾರೀಕು ಮತ್ತು 23ನೇ ತಾರೀಕಿಗೆ ನಿಮ್ಮ ಎಕ್ಸಾಮ್ ಅನ್ನ ನಡೆಸ್ತೀವಿ ಅಂತ ಹೇಳಿ ಆಲ್ರೆಡಿ ಇದರಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಹುದ್ದೆ ಹೆಸರು ಏನಪ್ಪಾ ಅಂತಂದ್ರೆ ಏರ್ಮನ್ ಮೆಡಿಕಲ್ ಅಸಿಸ್ಟೆಂಟ್, ನಾನ್ ಟೆಕ್ನಿಕಲ್ ಮೆಡಿಕಲ್ ಅಸಿಸ್ಟೆಂಟ್ ಅಂತ ಹೇಳಿ ಏರ್ಮನ್ ಹುದ್ದೆಯನ್ನ ಕಾಲ್ಫರ್ಮ್ ಅನ್ನ ಮಾಡಿದ್ರೆ. ಆಲ್ರೆಡಿ ಎಕ್ಸ್ ಮತ್ತು ವೈ ಗ್ರೂಪ್ ಅನ್ನ ಇದ್ರ ಜೊತೆಗೆ ಕಾಲ್ಫರ್ಮ್ ಮಾಡಿದ್ದಾರೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅಲ್ಲಿ ಆರ್ಟ್ಸ್ ಮುಗಿದವರು, ಕಾಮರ್ಸ್ ಮುಗಿದವರು, ಸೈನ್ಸ್ ಮುಗಿದವರು, ITI ಮುಗಿದವರು, ಡಿಪ್ಲೊಮಾ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದು. ಸೊ ಅದು ಕೂಡ 6ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತಾ. ಓಕೆ, ಇಲ್ಲಿ ನೋಡ್ಕೊಡ್ರಿ, ಇದಕ್ಕೆ ಏಜ್ ಲಿಮಿಟ್ ಎಷ್ಟು ಬೇಕಾಗುತ್ತಾ. ಸೊ ಏಜ್ ಲಿಮಿಟ್ ನೋಡ್ಕೊಡ್ರಿ, ಪ್ರತಿಯೊಬ್ರು ಕೂಡ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಮೆಡಿಕಲ್ ಅಸಿಸ್ಟೆಂಟ್ ಟ್ರೇಡ್ ಅಂತ ಹೇಳಿ ಫಾರ್ 10+2 ಇದ್ದವ್ರು ಯಾರಾದ್ರೂ ಹಾಕ್ಬೇಕು ಅನ್ಕೊಂಡಿದ್ರೆ ಅದು ಸೈನ್ಸ್. ನೀವೇನಾದ್ರೂ ಸೈನ್ಸ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು 1 ಜುಲೈ 2006 ಹಿಡಿದು 1 ಜುಲೈ 2010 ಒಳಗಡೆ ನೀವೇನಾದ್ರೂ ಜನಿಸಿದ್ರಿಯಪ್ಪ ಅಂತಂದ್ರೆ ಇದು ಯಾವುದು ಮೆಡಿಕಲ್ ಅಸಿಸ್ಟೆಂಟ್ ಟ್ರೇಡ್ ಗೆ ಹಾಕ್ಬೇಕನ್ನೋರು ಸೈನ್ಸ್ ವಿದ್ಯಾರ್ಥಿಗಳು ಮಾತ್ರ. ನೆಕ್ಸ್ಟ್, ಮೆಡಿಕಲ್ ಅಸಿಸ್ಟೆಂಟ್ ಟ್ರೇಡ್ ಫಾರ್ ಕ್ಯಾಂಡಿಡೇಟ್ ವಿತ್ ಡಿಪ್ಲೊಮಾ, ಬಿ ಫಾರ್ಮಾ, BSc ಇನ್ ಫಾರ್ಮಸಿ. ಸೊ ನೀವೇನಾದ್ರೂ ಸೈನ್ಸ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಅದ್ರ ಜೊತೆಗೆ ಡಿಪ್ಲೊಮಾ ನೋಡ್ಕೊಳ್ರಿ, ಡಿಪ್ಲೊಮಾ ಜೊತೆಗೆ ಬಿ ಫಾರ್ಮಾ ಮತ್ತು BSc ಇನ್ ಫಾರ್ಮಸಿ ಏನಾದ್ರು ಮುಗಿಸಿದ್ರಪ್ಪ ಅಂದ್ರೆ ಇವ್ರಿಗೆ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು 1 ಜುಲೈ 2003 ಹಿಡಿದು 1 ಜುಲೈ 2008 ಒಳಗಡೆ ಜನಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಅಕಸ್ಮಾತ್ ನಿಮ್ದು ಏನಾದ್ರು ಮ್ಯಾರಿಡ್ ಆಗಿತ್ತಪ್ಪ ಅಂತಂದ್ರೆ 1 ಜುಲೈ 2003 ಹಿಡಿದು 1 ಜುಲೈ 2006 ಒಳಗಡೆ ಇರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸೋಕೆ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಿಕೊಡ್ರಿ. 24 ಇಯರ್ಸ್ ಮಟನೂ ಕೂಡ ಇದು ಯಾವುದು ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಮತ್ತು BSc ಫಾರ್ಮಾ ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 24 ಏಜ್ ಮಟನೂ ಕೂಡ ಇದರಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆ ಇರ್ತೈತಿ. ಸೊ ಈ ಹುದ್ದೆಗಳಿಗೆ ಆರ್ಟ್ಸ್ ಮತ್ತು ಕಾಮರ್ಸ್, ITI ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇದರಲ್ಲಿ ಇರೋದಿಲ್ಲ. ಓಕೆ, ನೀವೇನಾದ್ರೂ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ಕೊಂಡ್ರೆ 10+2 ಇರಬೇಕು.
ಸೊ ಟೋಟಲಿ ಬಂದ್ಬಿಟ್ಟು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ, ಬಯೋಲಜಿ ಅಂಡ್ ಇಂಗ್ಲಿಷ್ ಅಲ್ಲಿ ಟೋಟಲಿ ನಿಮ್ದೆಷ್ಟು 50% ಅಗ್ರಿಗೇಟ್ ಅನ್ನ ಹೊಂದಿರಬೇಕು. ಎಷ್ಟು? 50% ಅಗ್ರಿಗೇಟ್ ಅನ್ನ ಹೊಂದಿರಬೇಕು. ಅದರ ಜೊತೆಗೆ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50 ಮಾರ್ಕ್ಸ್ ಗಳನ್ನ ತಗೊಂಡಿರಬೇಕು. ಓಕೆ, ಟೋಟಲ್ ಅಗ್ರಿಗೇಟ್ ಎಷ್ಟಾಗಬೇಕು? 50 ಆಗಿರಬೇಕು. ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ನೀವು 50 ಮಾರ್ಕ್ಸ್ ಗಳನ್ನ ತಗೊಂಡಿರಬೇಕು. ಆರ್ ನೆಕ್ಸ್ಟ್ ಅದರ ಜೊತೆಗೆ ನೋಡ್ಕೊಂಡ್ರೆ ವೆಕೇಶನಲ್ ಕೋರ್ಸ್ ಬಂದ್ಬಿಟ್ಟು ಇನ್ನುದಿರ್ತಕ್ಕಂಥದ್ದು ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಇಂಗ್ಲಿಷ್ ಎಜುಕೇಶನ್ ದಲ್ಲಿ ಇನ್ನುದಿರ್ತಕ್ಕಂಥವ್ರಿಗೆ ಬಿ ಫಾರ್ಮಾ ಮತ್ತು BSc ಡಿಪ್ಲೊಮಾ ವಿದ್ಯಾರ್ಥಿ ಅವರಿಗೆ ಕೂಡ 50% ಅಗ್ರಿಗೇಟ್ ಆಗಿರಬೇಕು ಮತ್ತು ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್ 50 ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕಾಗತ್ತ. ಓಕೆ, ನೆಕ್ಸ್ಟ್ ಇದ್ರ ಜೊತೆಗೆ ವೇಟ್, ಹೈಟ್, ಚೆಸ್ಟ್. ಇದಕ್ಕೆ ಹೈಟ್ ಬಂದ್ಬಿಟ್ಟು ನಿಮ್ದೇನಾದ್ರು ಹೈಟ್ ಕಡಿಮೆ ಇತ್ತಪ್ಪ ಅಂದ್ರೆ 152 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ಎಷ್ಟು? 152 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು. ನೆಕ್ಸ್ಟ್ ಅದರ ಜೊತೆಗೆ ಮೆಡಿಕಲ್ ಅಂಕಿ ಆರಾಮ್ಸೆ ಎಲ್ಲರೂ ಕೂಡ ಫಿಟ್ ಆಗ್ತೀರಿ. ಸೊ ಮೆಡಿಕಲ್ ಇಂಡಿಯನ್ ಆರ್ಮಿ ಯಾವ ತರ ಇರುತ್ತಲ್ಲ ಇಲ್ಲಿ ಕೂಡ ಅದೇ ತರನಾಗಿ ಮೆಡಿಕಲ್ ಚೆಕ್ ಅನ್ನ ಮಾಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ನೆಕ್ಸ್ಟ್ ಟ್ಯಾಟೋ ಇರಕ್ ಹೋಗ್ಬಾರ್ದು, ಅದನ್ನು ಕೂಡ ಕೊಟ್ಟಿದ್ದಾರೆ. ಏನಾದ್ರು ಟ್ಯಾಟೋ ಇತ್ತಪ್ಪ ಅಂದ್ರೆ ಟ್ಯಾಟೋ ರಿಮೂವ್ ಮಾಡಿಸ್ಬಿಟ್ಟು ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ಎಕ್ಸಾಮ್ ಆನ್ಲೈನ್ ಮುಖಾಂತರ ಫೇಸ್ 1 ಆನ್ಲೈನ್ ಮುಖಾಂತರ ಎಕ್ಸಾಮ್ ಇರ್ತೈತಿ. ಸೊ ಫೇಸ್ 1 ಎಕ್ಸಾಮ್ ಯಾವ ತರ ಇರ್ತಪ್ಪ ಅಂದ್ರೆ 1 ಕ್ವಶನ್ ಗೆ 1 ಮಾರ್ಕ್ಸ್ ಇರ್ತದೆ. ನೆಗೆಟಿವ್ ಕೂಡ 0.25 ಇದರಲ್ಲಿ ನೆಗೆಟಿವ್ ಕೂಡ ಇರ್ತದ. ಓಕೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಗಳನ್ನ ಹಾಕ್ತೀರಿ ಅಂತ ಅನ್ಕೊಳ್ತಾ ಇದೀನಿ. 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಎಷ್ಟು? 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತಾ. ಹಾಕ್ಬೇಕು ಅನ್ನುವಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಗಳನ್ನ SC ST ಯಾವುದೇ ಕ್ಯಾಟಗರಿ ಅವರು ಇದ್ರೂ ಕೂಡ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಸೊ ಈ ಹುದ್ದೆಗೆ ಅಪ್ಲಿಕೇಶನ್ ಏನು ಹಾಕ್ಬೇಕು ಅನ್ಕೊಂಡಿಲ್ಲ. ಸೊ ಇದು ಮೇಲ್ ಕ್ಯಾಂಡಿಡೇಟ್ಸ್ ಗೆ ಮಾತ್ರ, ಇದು ಮಹಿಳೆಯರಿಗೆ ಇರೋದಿಲ್ಲ. ಪುರುಷ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸಬೇಕಾಗುತ್ತೆ. ಯಾವ ತರ? ನೀವು ಮೇಲ್ ಕ್ಯಾಂಡಿಡೇಟ್ ಗೆ ಮಾತ್ರ ಸರ್ ಇದರಲ್ಲಿ ಮಹಿಳೆಯರಿಗೆ ಅವಕಾಶ ಇದೆನಾ ಇಲ್ಲ ಅಂತ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕಾಲ್ ಮಾಡ್ತಾ ಇದ್ರಿ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿನೇ ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು. ಸೊ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರಕ್ಕಾಗಿರ್ಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಿಮಗೆ ಇವಾಗ್ಲೇನೆ ಕೊಡ್ತಾ ಇದ್ರಿ. ಸೊ ಪ್ರತಿಯೊಬ್ರು ಕೂಡ ಕನ್ಫರ್ಮೇಶನ್ ಆಗಿ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. 6ನೇ ತಾರೀಕಿಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತಾ. ಓಕೆ, ನೆಕ್ಸ್ಟ್ ಏನಾದ್ರು ಡೌಟ್ ಇತ್ತಪ್ಪ ಅಂದ್ರೆ ಇದರಲ್ಲಿ ಆಲ್ಮೋಸ್ಟ್ ನಾನು ಇದ್ರ ಬಗ್ಗೆನೂ ಕೂಡ ಹೇಳಿದೀನಿ ನಿಮಗ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹೈಟ್ ಬಗ್ಗೆನೂ ಕೂಡ ಹೇಳಿದೀನಿ. ರನ್ನಿಂಗ್ ಅಪ್ಪ ಅಂತಂದ್ರೆ 1600 ಮೀಟರ್ ರನ್ನಿಂಗ್ ಇರ್ತೈತಿ. 7 ನಿಮಿಷದ ಒಳಗಡೆ ಕ್ಲಿಯರ್ ಮಾಡಬೇಕು. ಇನ್ನು ಇರ್ತಕ್ಕಂಥ ಬಿ ಫಾರ್ಮಾ ಏನದಲ್ಲ ಅವರಿಗೆಲ್ಲ 7.5 ನಿಮಿಷದ ಮಟ್ಟ ಟೈಮಿಂಗ್ ಇರ್ತೈತಿ. ನೆಕ್ಸ್ಟ್ ಸಿಟಪ್ಸ್, ಸ್ಕ್ವಾಟ್ಸ್ ಇವೆಲ್ಲ ಏನದಲ್ಲ ಆರಾಮ್ಸಾಗಿ ಕ್ಲಿಯರ್ ಮಾಡ್ಕೋತೀರಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಫಿಸಿಕಲ್ ಬಗ್ಗೆ ಫಸ್ಟ್ ಎಕ್ಸಾಮ್ ಕ್ಲಿಯರ್ ಆದ್ಮೇಲೆ ಸೆಕೆಂಡ್ ಎಕ್ಸಾಮ್ ಅಡಾಪ್ಟಿವಿಟಿ ಟೆಸ್ಟ್ 1, ಅಡಾಪ್ಟಿವಿಟಿ ಟೆಸ್ಟ್ 2 ಅಂತ ಈ ತರ ಎಲ್ಲ ಇರ್ತೈತಿ. ಮೆಡಿಕಲ್ ಚೆಕಿಂಗ್ ಕೂಡ ಇರ್ತೈತಿ. ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಯಾವ ತರ ಸೆಲೆಕ್ಷನ್ ಪ್ರೋಸೆಸ್ ಇರ್ತದಲ್ಲ ಅದೇ ತರನಾಗಿ ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಪ್ರೋಸೆಸ್ ಇರ್ತೈತಿ. ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. 6ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಬೇಕಿದ್ರೆ ಇನ್ನೊಂದು ಅದ್ರ ಬಗ್ಗೆ ವಿಡಿಯೋ ಮಾಡಿ ಸರ್. ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಯಾವ ತರ ಹಾಕ್ಬೇಕು. ಸೊ ಕಡ್ಡಾಯವಾಗಿ ಪ್ರತಿಯೊಬ್ರು ಕೂಡ ಡಾಕ್ಯುಮೆಂಟ್ಸ್ ಗಳನ್ನ SSLC ಮಾರ್ಕ್ಸ್ ಕಾರ್ಡು, ನಿಮ್ಮ PUC ಮಾರ್ಕ್ಸ್ ಕಾರ್ಡು, ನೆಕ್ಸ್ಟ್ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡು, ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಇನ್ನೂ ತೆಗಿಸಿಲ್ಲ ಅಂದ್ರೆ, ಸೊ ನಿಮ್ಮ ನಿವಾಸ ಪ್ರಮಾಣ ಪತ್ರ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ತೆಗಿಸಿರಲಿಲ್ಲಪ್ಪ ಅಂದ್ರೆ ನಾಡ ಕಚೇರಿಗೆ ಹೋಗಿ ಇವಾಗಲೇ ಅರ್ಜಿ ಹಾಕಿ, ಇಲ್ಲಿಕಂದ್ರೆ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿ ಹಾಕಿಬಿಟ್ಟು ಪ್ರತಿಯೊಬ್ರು ಕೂಡ ಡೊಮೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನ ತೆಗಿಸಿಟ್ಕೊಡ್ರಿ. ಅದು ಇರಲೇಬೇಕು ಕಂಪಲ್ಸರಿಯಾಗಿ. ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು ಅನ್ಕೊಂಡಿದ್ರೆ ಅಡ್ವಾನ್ಸ್ ಆಗಿ ನೀವು ತೆಗಿಸಿಟ್ಕೊಂಡ್ರೆ ಸರ್ ನಾವು ಇದನ್ನು ಹಾಕ್ತೀವಿ ಸರ್. ಏರ್ಮನ್ ವಾಯ್ ಗ್ರೂಪ್ ಮೆಡಿಕಲ್ ಅಸಿಸ್ಟೆಂಟ್ ಹಾಕ್ತೀವಿ ಸರ್. ಮತ್ತೆ XY ಗ್ರೂಪ್ ಹಾಕ್ಬಹುದು. ಓಕೆ, ಎರಡಕ್ಕೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಏನ್ ತೊಂದರೆ ಇಲ್ಲ. ಆರ್ಟ್ಸ್ ಕಾಮರ್ಸ್ ಸೈನ್ಸ್ ವಿದ್ಯಾರ್ಥಿಗಳು, ITI ವಿದ್ಯಾರ್ಥಿಗಳು, ಡಿಪ್ಲೊಮಾ ವಿದ್ಯಾರ್ಥಿಗಳು ನೀವು ಇಂಡಿಯನ್ ಏರ್ ಫೋರ್ಸ್ ನಲ್ಲಿ X ಮತ್ತು Y ಗ್ರೂಪ್ ಅನ್ನ ಕನ್ಫರ್ಮ್ ಅನ್ನ ಮಾಡಿದಾರಲ್ಲ, ಸೊ ಆ ಹುದ್ದೆಗೆ ಅಪ್ಲಿಕೇಶನ್ ಗಳನ್ನ ಸಲ್ಲಿಸ್ಕೊಡ್ರಿ. ನಿಮಗೆ ಏನೇ ಡೌಟ್ ಇತ್ತಂದ್ರೂ ಕೂಡ ಕಮೆಂಟ್ ಸೆಕ್ಷನ್ ನಲ್ಲಿ ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಹಾಕ್ರಿ. ಸೊ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಸೊ ಪ್ರತಿಯೊಬ್ರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದು PDF ಕೂಡ ಶೇರ್ ಮಾಡ್ತೀವಿ. ಪ್ರತಿಯೊಬ್ಬರಿಗೆ PDF ಅನ್ನ ಶೇರ್ ಮಾಡ್ತೀವಿ. ಪ್ರತಿಯೊಬ್ರು ನೋಡ್ಲೇಬೇಕು. ಸೊ ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ PDF ಏನಾದ್ರೂ ಸಿಗ್ತದ. ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನಮ್ಮ SJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ ದಲ್ಲಿ ಹೋಗಿ ಜಾಯ್ನ್ ಆಗ್ರಿ. ಅಲ್ಲಿ ನಿಮ್ಗೆ ಈ PDF ಅನ್ನ ಶೇರ್ ಮಾಡಿರ್ತೀನಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ಸೊ ಕಮೆಂಟ್ ಗೆ ರಿಪ್ಲೈ ಕೊಡಲಿಲ್ಲ ಅಂತ ಹೇಳಿ ಯಾರು ಕೂಡ ಬೇಜಾರಾಗಬೇಡಿ. ಸೊ ಪ್ರತಿಯೊಂದು ಕಮೆಂಟ್ ಗಳನ್ನ ಓದ್ಬಿಟ್ಟು ಅದರದೇ ಆಗಿರ್ತಕ್ಕಂಥ ಒಂದು ಅಪ್ಡೇಟ್ ವಿಡಿಯೋಗಳನ್ನ ಮಾಡಿ ಹಾಕ್ತಾನೆ ಇರ್ತೀನಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.